ವ್ಯಾಪಾರಿಗಳ ಜೀವನ ಸಂಕಷ್ಟಕ್ಕೆ. ಪರ್ಯಾಯ ಪುನರ್ವಸತಿಗೆ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಆಗ್ರಹ. ಬೆಂಗಳೂರು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಮೊದಲು ಅವರಿಗೆ ಪರ್ಯಾಯ ವ್ಯಾಪಾರ ಸ್ಥಳ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಒತ್ತಾಯಿಸಿದೆ. ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಹೇಬ ರೆಡ್ಡಿ ಅವರು, ಬೀದಿ ಬದಿ ವ್ಯಾಪಾರವನ್ನು ಅವಲಂಬಿಸಿರುವ ಸಾವಿರಾರು ಬಡ ಕುಟುಂಬಗಳು ತೆರವು ಕಾರ್ಯಾಚರಣೆಯಿಂದ ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಅವರ ಜೀವನೋಪಾಯ ಕಳೆದುಕೊಳ್ಳುವ ಬದಲು ಮಾನವೀಯ ನೆಲೆಯಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಬೀದಿ ವ್ಯಾಪಾರಸ್ಥರಿಗೆ ಪ್ರತ್ಯೇಕ ಸ್ಟ್ರೀಟ್ ವೆಂಡರ್ಸ್ ಝೋನ್ ಮೂಲಕ ಪರ್ಯಾಯ ವ್ಯಾಪಾರ ಸ್ಥಳ ಒದಗಿಸಬೇಕು. ಪುನರ್ವಸತಿ ಪೂರ್ಣಗೊಳ್ಳುವವರೆಗೂ ತಾತ್ಕಾಲಿಕ ವ್ಯಾಪಾರ ವ್ಯವಸ್ಥೆ ಮಾಡಬೇಕು. ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಹಾಗೂ ಅಟ್ರಾಸಿಟಿ ಕಮಿಟಿ ಮೆಂಬರು, ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ ನಮ್ಗೆ ಒಂದು ಪ್ರಶ್ನೆ ಕಾಣ್ತಾ ಇದೆ, ಸರ್ಕಾರ ಬಡವರ ಪರನೋ ಅಥವಾ ಬಡವರ ವಿರೋಧಿನೋ ಅಂತ ಗೊತ್ತಾಗ್ಬೇಕು ನಮ್ಗೆ. ಯಾವುದೇ ಸರ್ಕಾರ ಬಂದ್ರು ಬಡವರ ಪರ ಇರ್ಬೇಕು, ದೀನ ದಲಿತರ ಪರ ಇರ್ಬೇಕು, ನ್ಯಾಯದ ಪರವಾಗಿರ್ಬೇಕು. ಆದ್ರೆ ಇವತ್ತು ಏನಾಗ್ತಾ ಇದೆ, ಸರ್ಕಾರ ಮಾಡ್ತಕ್ಕಂತ ಕೆಲಸಗಳು ಸಾಕಷ್ಟಿದೆ. ಇವತ್ತೇನಾಗಿದೆ, ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ನಂಬಿಕೊಂಡ್ಬಿಟ್ಟು ವ್ಯಾಪಾರ ಮಾಡ್ತಕ್ಕಂತ ಬಡವರು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಅವ್ರು ಇದನ್ನ ನಂಬಿದ್ದಾರೆ. ಅವ್ರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ, ಅವ್ರ ಹತ್ರ ಸಾಕಷ್ಟು ಬಂಡವಾಳಗಳಿಲ್ಲ. ಅವ್ರೇನ್ ಮಾಡ್ಬೇಕು ಅಂತಕ್ಕಂತ ಕೆಲಸಕ್ಕೆ ನಮಗೂ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ನೀವು ಮಾಡಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ. ಅದರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ, ವಾಹನ ಸಂಚಾರ ದಟ್ಟಣೆ ಆಗ್ತಾ ಇದೆ, ಓಕೆ. ಆದ್ರೆ ಇವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಲ್ವ, ನೀವು ಇನ್ಫಾರ್ಮ್ ಮಾಡಿ ಇವರಿಗೆ ಬೇರೆ ಕಡೆಗೆ ಒಂದು ಸ್ಥಳವನ್ನ ನಿಯೋಜನೆ ಮಾಡಿ ಇವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಆನಂತರ ನೀವು ತೆರವು ಮಾಡ್ಬೇಕಾಗಿತ್ತು. ಏಕಾಏಕಿ ತೆರವು ಮಾಡಿದ್ರೆ ಇವ್ರು ಎಲ್ಲಿ ಹೋಗ್ಬೇಕು, ಇವರ ಜೀವನ ಹೆಂಗ್ ಮಾಡ್ಬೇಕು? ಇವ್ರು ಇದವನ್ನ ನಂಬಿಕೊಂಡ್ಬಿಟ್ಟು ಇವರು ಜೀವನ ಮಾಡ್ತಾ ಇದ್ದಾರೆ. ಇವ್ರಿಗೆ ಬೀದಿಗೆ ಬರ್ಬೇಕಾ? ನೀವು ಸರ್ಕಾರ ಮಾಡ್ತಕ್ಕಂತ ಇಂತ ಕೆಲಸಕ್ಕೆ ನಾವೇನ್ ಮಾಡ್ಬೇಕು? ನಿಮ್ಗೆ ಸರ್ಕಾರ ಬಂದು 3 ವರ್ಷ ಆಯ್ತು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದೆಲ್ಲ ನಡೀತಾ ಇರ್ಲಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ ತಕ್ಷಣ ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ಹಂಗಾರೆ ಬಡವರ ಮೇಲೆ ಹೊಡೆಯದೇ ಇದೆ ಗ್ರೇಟರ್ ಬೆಂಗಳೂರ. ಬಡವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯ ಸಿಗ್ತಾ ಇಲ್ಲ, ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನೀವು ಸರ್ಕಾರ ಮಾಡ್ಬೇಕಾ? ನಿಮ್ಗೆ ಬೇರೆ ಕೆಲಸ ಇಲ್ವಾ? ಬೆಂಗಳೂರು ನಗರ ಇನ್ಚಾರ್ಜ್ ಆಗಿರ್ತಕ್ಕಂಥ ಮಾನ್ಯ ಸಚಿವರೇ, ನಿಮ್ಮೇಲೆ ನಂಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇದೆ. ಒಳ್ಳೆಯ ಕೆಲಸವನ್ನು ಮಾಡಿದರೆ ನೀವು, ನಮ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಆದ್ರೆ ಈ ಕೆಲಸ ಬಿಟ್ಟು ಬೇರೆ ಮಾಡಿ. ನಿಮ್ಗೆ ಅನೇಕ ಸರ್ಕಾರದಲ್ಲಿ ಇದೆಯಲ್ಲ ನಿಮ್ ಕೆಲಸ ಮಾಡಕ್ಕೆ. ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡ್ತಾ ಇದ್ರೆ ನೀವು ಏಕೈಕೆ ತೆರವು ಮಾಡಿ ಅಂತ ಅಂದ್ಬಿಟ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಬಡವರು ಅವ್ರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ, ಅವ್ರ ಹತ್ರ ಬಂಡವಾಳಗಳು ಇಲ್ಲ, ಏನ್ ಮಾಡ್ಬೇಕು ಹೇಳಿ? ಅದಕ್ಕೆ ನಮ್ಮ ಆಗ್ರಹ ಏನಿದೆ ಅಂತಂದ್ರೆ ಅವ್ರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸ್ಕೊಡಿ, ಆನಂತರ ನೀವು ತೆರವು ಮಾಡಿ. ನಮ್ಗೆ ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಇವ್ರಿಗೆ ವ್ಯವಸ್ಥೆ ಕೊಟ್ಟು ಆಮೇಲೆ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರದವರು ಮಾಡ್ಬೇಕು. ಅಲ್ಲದೆ ತೆರವು ಮಾಡಿದ ನಂತರ ಇವರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ, ಅಲ್ಲಿವರೆಗೆ ನೀವು ಆರ್ಥಿಕವಾಗಿ ಇವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಸರ್ಕಾರದವ್ರು ಮಾಡ್ಬೇಕು ಅಂತಕ್ಕಂಥ ನಮ್ದು ಆಗ್ರಹ. ಸರ್, ಇವಾಗ ಬೀದಿ ಬದಿ ವ್ಯಾಪಾರಿಗಳು ಸುಮಾರು 20-30 ವರ್ಷಗಳ ಕಾಲ ಅಲ್ಲೇ ನೆಲೆ ಇದ್ಬಿಟ್ಟಿರ್ತಾರೆ. ಇವತ್ತು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಸರ್, ಅವ್ರ ಪರವಾಗಿ ನೀವೇನ್ ಹೇಳ್ತೀವಿ? ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡಂಗಿಲ್ಲ, ಎಲ್ಲ ಫುಟ್ಪಾತ್ ಬಿಟ್ಟು ವ್ಯಾಪಾರ ಮಾಡ್ಬೇಕು. ಫುಟ್ಪಾತ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇವತ್ತು ಅದ್ರ ತೆರವು ಏನ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ಗೆ ಆಕ್ಷೇಪಣೆ ಏನಿಲ್ಲ. ಇವರು ಸುಮಾರು ವರ್ಷಗಳಿಂದ ಲಕ್ಷಾಂತರ ಕುಟುಂಬಗಳು ಅದನ್ನೇ ನಿಂತ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಲ್ವಾ? ಇವಾಗ ಏನಾಗಿದೆ, ಈಗ ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದಾರೆ, ಬೀದಿ ಮೇಲೆ ದೊಡ್ಡ ದೊಡ್ಡ ಅಂಗಡಿಗಳು ಕಟ್ಟಿದ್ದಾರೆ. ಅದನ್ನ ನೀವು ತೆರವು ಮಾಡಿ. ಇವರಿಗೆ ಬೀದಿ ಬದಿ ವ್ಯಾಪಾರಿಗಳನ್ನ ಫುಟ್ಪಾತ್ ಬಿಟ್ಟು ಹಿಂದ್ಗಡೆ ಕೆಲವೊಬ್ರು ಮಾಡ್ತಾ ಇದ್ದಾರೆ, ಅವ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಇವರು ಅಲ್ವಾ? ಈಗ ಇವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ, ಬೇರೆ ದಾರಿ ಗೊತ್ತಿಲ್ಲ. ದಯವಿಟ್ಟು ಇವ್ರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿ ಆನಂತರ ತೆರವು ಮಾಡಿ ಅಂತಕ್ಕಂಥದ್ದು ನಮ್ಮ ಮೂಲ. ಸರ್, ಅನೇಕ ಸಂಘಟನೆಗಳು ಧ್ವನಿ ಎತ್ತುತ್ತಾ ಇದ್ದೀರಾ. ಇವತ್ತು ಇವ್ರ ಪರವಾಗಿ ನೀವು ಸಹ ಇಲ್ಲಿ ಧ್ವನಿ ಎತ್ತುತ್ತಾ ಇದ್ದೀರಾ. ಇವತ್ತು ಏನ್ ಹೇಳ್ತೀರಾ? ಈ ಭಾಗದಲ್ಲಿ ನೋಟಿಸ್ ತರವಾಗಿದೆಯಾ? ಬಂದ್ ಅಧಿಕಾರಿಗಳು ಹೇಳಿದಾರಾ? ಹೌದು, ಅಧಿಕಾರಿಗಳು ಹೇಳಿದ್ದಾರೆ, ಪೊಲೀಸರು ಇನ್ಫಾರ್ಮ್ ಮಾಡಿದ್ದಾರೆ. ನೀವು 2 ದಿನ ಒಳಗಡೆ ನೀವೇನಾದ್ರೂ ತೆರವು ಮಾಡದಿದ್ರೆ ನಾವು ಬಂದು ನಿಮ್ಮ ಸಾಮಾನುಗಳೆಲ್ಲ ತೆಗೆದುಕೊಂಡು ಹೋಗ್ತೀವಿ, ನಿಮ್ಗೆ ಇಲ್ಲಿ ವ್ಯಾಪಾರ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 20% ತೆರವುಗೊಳಿಸಬೇಕಂತ ಹೇಳಿರ್ತಾರೆ. ಹೌದು. ಈಗ ಸಚಿವರು 10% ಮಾತ್ರ ನಾವು ತೆರವುಗೊಳಿಸ್ತಾ ಇದೀವಿ, ಸಬ್ ರೋಡ್ ಅಲ್ಲಿ ಹೋಗಿ ಅವರು ವ್ಯಾಪಾರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ರೋಡ್ ಅಲ್ಲಿ ಏನೋ ತೊಂದರೆ ಆಗಲ್ವಾ? ಅಲ್ಲಿ ತೊಂದರೆ ಆಗುತ್ತೆ ತಾನೆ.
ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಫುಟ್ಪಾತ್ ಬಿಟ್ಟು ಅವ್ರಿಗೆ ಹಿಂದ್ಗಡೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದನ್ನ ಒಪ್ಕೊಂತೀವಿ ನಾವು. ಇವ್ರು ಮಾಡ್ತಕ್ಕಂಥ ಕೆಲಸನೂ ನಮ್ಗೆ ಸಂತೋಷ ಇದೆ, ಅವ್ರು ಮಾಡ್ತಕ್ಕಂಥ ಕೆಲಸ ಒಳ್ಳೇದಿದೆ. ಆದ್ರೆ ಇವ್ರು ಬಡವರ ಹೊಟ್ಟೆ ಮೇಲೆ ಯಾಕೆ ಬಿಡ್ತಾ ಇದಾರೆ ನೀವು? ಇವ್ರು ಎಲ್ಲಿಗೆ ಹೋಗ್ಬೇಕು? ಇವ್ರಿಗೆ ಸ್ಥಳ ಕೊಡಿ ನೀವು ಫಸ್ಟ್. ಈ ತೆರವು ಮಾಡೋದಕ್ಕಿಂತ ಮುಂಚೆ ಇವ್ರಿಗೆಲ್ಲರೂ ವ್ಯಾಪಾರಿಗಳನ್ನು ಕರೆದ್ಬಿಟ್ಟು ಒಂದು ಸ್ಥಳ ಕೊಡಿ ಅವರಿಗೆ. ಈ ಸ್ಥಳದಲ್ಲಿ ನೀವು ವ್ಯಾಪಾರ ಮಾಡ್ಬೇಕು, ಆ ನಂತರ ನೀವು ತೆರವು ಮಾಡಿ. ಯಾಕೆ ಇಷ್ಟು ವರ್ಷ ಮಾಡಿಕೊಂಡ್ ಬಂದಿಲ್ವಾ? ಇವಾಗ ಏನಾಯ್ತು ನಿಮ್ಗೆ? ಅಂದ್ರೆ ಇವರ ಉದ್ದೇಶ ಏನಾದ್ರೂ ಒಂದು ಸಮಸ್ಯೆ ಇಟ್ಕೊಂಡ್ಬಿಟ್ಟು ಅಧಿಕಾರಿಗಳನ್ನ ಬೇರೆ ರೀತಿಯಾಗಿ ಇದ್ ಮಾಡಿ ಜನಸಾಮಾನ್ಯರನ್ನ ಡೈವರ್ಟ್ ಮಾಡ್ಬೇಕು ಇವರು. ಅರ್ಥ ಇದ್ರೆ ಡೈವರ್ಟ್ ಮಾಡಿಬಿಟ್ಟು ಈ ಸಮಸ್ಯೆಯಲ್ಲೇ ಜನರಿಗೆ ಅದೇ ಸಮಸ್ಯೆಯನ್ನ ಆ ಜನರು ಇರ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ಬಿಟ್ಟು ಇವರು ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇದು ಆಗ್ಬಾರ್ದು. ಪಾಪ ಬಡವರ ನೋಡ್ರಿ, ಇವ್ರಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ, ಹೌದಲ್ವಾ? ಈಗ ಟ್ರಾಫಿಕ್ ಜಾಮ್ ಇದೆ, ರಸ್ತೆಗಳು ಸರಿ ಇಲ್ಲ, ಇನ್ನು ಮಳೆ ಬಂದ್ರೆ ರಾಜಕಾಲುವೆ ತುಂಬಿರ್ತಾ ಇದೆ, ನೀರು ಹೋಗೋ ಜಾಗ ಇಲ್ಲ. ಈಗ ಎಷ್ಟೋ ಜನ ಕಾಲುವೆಗಳು ಬಿದ್ದು ಸಾಯಲ್ಲ ಮಳೆ ಬಂದ್ರೆ. ಅದನ್ನ ನೀವು ಮಾಡಿ, ಆನಂತರ ಇದನ್ನ ಮಾಡಿ ಸ್ವಾಮಿ ನೀವು. ಈ ಬದಿಯ ಒಕ್ಕೂಟದಲ್ಲೇ ಭಿನ್ನಾಭಿಪ್ರಾಯಗಳಿವೆ. ಅನೇಕ ಸಂಘಟನೆ ಇದೆ. ಒಂದ್ ಕಡೆ ಪರ ಇದೆ, ಒಂದ್ ಕಡೆ ವಿರೋಧ ಇದೆ. ಒಂದ್ ಕಡೆ ಪರರು ಸರ್ಕಾರದ ಜೊತೆ ಇರ್ತಾರೆ, ವಿರೋಧ ಇರೋರು ಧ್ವನಿ ಇರ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಇವತ್ತು ನೀವು ಸಂಘಟನೆ ಮುಖಂಡರು ಈ ಭಾಗದಲ್ಲಿ ಏನ್ ಹೇಳ್ತೀರಾ ಸರ್? ಸರ್, ದಯವಿಟ್ಟು ನಮ್ಮ ಆಗ್ರಹ ಏನಾಗಿದೆ ಅಂತಂದ್ರೆ ಇವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಕಲ್ಪಿಸಿ ಆ ನಂತರ ಇವ್ರನ್ನ ತೆರವು ಮಾಡ್ತಕ್ಕಂಥದ್ದು ಒಂದು. ಆ ನಂತರ ಈಗ ಮಹಿಳೆಯರಿಗೆ ಮತ್ತು ವಯಸ್ಸಾದವರು ಎಷ್ಟೋ ಜನ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರಿಗೂ ವಿಶೇಷವಾಗಿ ವ್ಯವಸ್ಥೆ ಕಲ್ಪಿಸಿ ಆ ನಂತರ ತೆರವು ಮಾಡ್ತಕ್ಕಂಥದ್ದು. ಆಮೇಲೆ ಇವರಿಗೆ ಈಗ ಏನಾದ್ರು ಏಕಾಏಕಿ ನೀವೇನಾದ್ರು ತೆರವು ಮಾಡಿದ್ರೆ ಇವ್ರಿಗೆ ಹಣಕಾಸಿನ ನೆರವು ನೀಡ್ತಕ್ಕಂಥದ್ದು ಆಗ್ಲೇಬೇಕು ಇವ್ರಿಗೆ. ಇಲ್ಲ ಅಂತಂದ್ರೆ ಎಲ್ಲಾ ಬೀದಿ ಪದಿ ವ್ಯಾಪಾರಿಗಳು ಮಾನ್ಯ ಮುಖ್ಯಮಂತ್ರಿಗಳವರ ಮನೆಯ ಮುಂದ್ಗಡೆ ಹೋಗಿ ಧರಣಿಯನ್ನ ನಾವು ಕೂತ್ಕೊಳ್ತೀವಿ. ನಾವು ಅವ್ರಿಗೆ ಇವ್ರು ವ್ಯವಸ್ಥೆ ಮಾಡೋರಿಗೆ ನಾವು ಎದ್ದೇಳದೇ ಇಲ್ಲ. ನಾವು ಅವ್ರಿಗೆ ಇಲ್ಲಂದ್ರೆ ಎದ್ದು ಹೋಗ್ಬೇಕು. ಇವ್ರಿಗೆ ಮಕ್ಕಳು ಫೀಸ್ ಕಟ್ಬೇಕು, ಬಾಡಿಗೆ ಕಟ್ಬೇಕು. ಈಗ ಇವರು ಏನೋ ಒಂದು ವ್ಯಾಪಾರ ಮಾಡಬೇಕು, ದಿನದ ಬಡ್ಡಿ ತರ ಇವ್ರ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ಕೊಡ್ಬೇಕು? ಒಂದ್ ಕಡೆ 5-10 ಅಂಗಡಿಗಳನ್ನ ಒಬ್ಬರನ್ನೇ ನಡೆಸ್ತಾ ಇರ್ತಾರೆ, ಬಾಡಿಗೆ ಕೊಟ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ಬೀದಿ ವ್ಯಾಪಾರಿಗಳ ಮೇಲೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಅದು ನಾವು ಕ್ಷಮಿಸೋದಿಲ್ಲ. ಅದನ್ನ ನಾವು ಆಪಾದನೆ ಮಾಡಿದೀವಿ ಅಂತವ್ರಿಗೆ. ಎಲ್ಲಿ ಆ ಕಡೆ ಕಾಟನ್ಪೇಟೆ, ಚಿಕ್ಕಪೇಟೆ ಆ ಕಡೆಗೆಲ್ಲ ತುಂಬಾ ನಡೀತಾ ಇದೆ ಅದೆಲ್ಲ. ಇಲ್ಲಾಂತ ಏನ್ ಮಾಡ್ತಾರೆ, ಅಂಗಡಿ ಮುಂದ್ಗಡೆ ಇಟ್ಕೊಂಡು ಬಾಡಿಗಿಸ್ಕೊಂತ ಇದ್ದಾರೆ. ಅದು ಆಗ್ಬಾರ್ದು. ಅದು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಯಾರಾದ್ರೂ ಬಂದು ವ್ಯಾಪಾರ ಮಾಡಿಬಿಟ್ಟು ಹೋಗ್ಬೋದು ಒಂದು. ಆಮೇಲೆ ಈಗ ಮೂವಿಂಗ್ ಅಂಗಡಿ ಎಲ್ಲ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವರು ಸ್ಟೇ ಆಗೋದು ಬೇಡ, ಅಲ್ಲಿ ಒಂದೇ ಕಡೆ ಇರ್ಬೇಡಿ, ನೀವು ಮೂವಿಂಗ್ ಮಾಡಿಕೊಂಡು ನೀವು ವ್ಯಾಪಾರ ಮಾಡಿ ಅಂತಕ್ಕಂಥ ಹೇಳಿದ್ವಿ. ಅದನ್ನು ಮಾಡ್ತಾ ಇರೋ ಅವರು ವ್ಯವಸ್ಥೆ. ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನ ನಮ್ಮ ಸಂಘಟನೆ ಕಡೆಯಿಂದ ಕೊಡ್ತಾ ಇದ್ದೀವಿ. ಇವತ್ತು ಫುಟ್ಪಾತ್ ತೆರವು ತುಂಬಾ ವೇಗವಾಗಿ ನಡೀತಾ ಇದೆ ಬೆಂಗಳೂರಲ್ಲಿ. ನಡೆಸಲಿ, ಅದಕ್ಕೆ ನಮ್ಮ ಸಂಘಟನೆ ಯಾವುದೇ ರೀತಿಯಲ್ಲಿ ವಿರೋಧ ಇಲ್ಲ. ಜನಗಳಿಗೆ ಅನುಕೂಲ ಆಗೋ ತರ ಕೆಲಸ ಮಾಡಿದ್ರೆ ನಮಗೂ ಸಂತೋಷನೇ ಆಗ್ಲಿ. ಆದ್ರೆ ಏನಂದ್ರೆ ಇವತ್ತು ಫುಟ್ಪಾತ್ ಮೇಲೆ ಬಡ ಕಾರ್ಮಿಕರು ಇವತ್ತು ಏನು ಅಂಗಡಿಗಳನ್ನ ಇಟ್ಕೊಂಡು ಜೀವನ ಕಟ್ಕೊಂಡು ಇವತ್ತು ಸುಮಾರು ಜನ ಅದೇ ಜೀವನದಲ್ಲಿ ಬೆಳೀತಾ ಸಂಸಾರ ನಡೆಸ್ಕೊಂಡು ಹೋಗ್ತಾರಂತ ಒಂದು ಪರಿಸ್ಥಿತಿ ಅವ್ರದ್ದು. ಅಂತವ್ರನ್ನ ಇವತ್ತೆಲ್ಲ ತೆರವುಗೊಳಿಸಿ ಅವ್ರನ್ನೆಲ್ಲ ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇವತ್ತು ದಯವಿಟ್ಟು ಇವತ್ತು ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಹೇಳ್ತಾ ಇದ್ದೀವಿ. ಫಸ್ಟ್ ಬೀದಿ ವ್ಯಾಪಾರಿಗಳಿಗೆ ಸೂಕ್ತವಾದ ಒಂದು ಜಾಗವನ್ನು ಗುರುತಿಸಿ, ತದನಂತರ ನೀವು ಬಂಡಿ ಏನೋ ಬೀದಿ ಬಂಡಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ತೆರವುಗೊಳಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವತ್ತು ನೀವು ಮಾಡ್ತಾ ಇರೋದು ತುಂಬಾ ಅನ್ಯಾಯ ಮಾಡ್ತಾ ಇದೀರಿ ಬಡವರಿಗೆ. ಅವ್ರು ಅದನ್ನೇ ಜೀವನ ಕಟ್ಕೊಂಡು ಅದರಲ್ಲೇ ಮನೆ ಬಾಡಿಗೆ, ಮಕ್ಕಳನ್ನ ಓದಿಸೋದಾಗಿರ್ಬೋದು, ತಂದೆ ತಾಯಿ ಸಾಕೋದಾಗಿರ್ಬೋದು, ಎಲ್ಲ ಅದರಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಸರ್ಕಾರದವರು ಅವ್ರನ್ನೇನಾದ್ರು ಬೀದಿ ಪಾಲ್ ಮಾಡಕ್ ಹೊರಟಿದ್ದೀರಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಮ್ಮ ಸಂಘಟನೆ ಯಾವತ್ತು ನಿಂತಿದೆ. ಅವ್ರನ್ನೇನಾದ್ರು ಬೀದಿ ಪಾಲ್ ಮಾಡಿದ್ದೆ ಆದ್ರೆ ನೀವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ನಾವು ಅವ್ರ ಪರವಾಗಿ ಬೀದಿಗಿಳಿಯುವಂತ ಕೆಲಸ ಮಾಡಕ್ ಹೋಗಬೇಡಿ. ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀರಿ ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಮನವಿ ಎಲ್ಲ ಎಚ್ಚರಿಕೆ ಅಂತ ಭಾವಿಸ್ಬೇಕು. ದಯವಿಟ್ಟು ಅವ್ರಿಗೆ ಅನ್ಯಾಯ ಮಾಡಕ್ ಹೋಗಬೇಡಿ. ಅವ್ರಿಗೆ ನ್ಯಾಯವನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ AS ನಾರಾಯಣ ಸ್ವಾಮಿ ರಾಜ್ಯ ಉಪಾಧ್ಯಕ್ಷರು. ಸರ್, ನಾವು ಮಕ್ಕಳು ಮರಿ ಹಾಕೊಂಡು ಬೀದಿ ವ್ಯಾಪಾರ ಮಾಡ್ತಿದ್ವಿ ಸರ್. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು. ನಾವು 20 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇರೋದು. ನಮ್ ಗಂಡನಿಗೆ ಹುಷಾರಿಲ್ಲ, ನಾನು ಮಕ್ಳು ಹಾಕೊಂಡಿದ್ನಿ, ನಮ್ಮ ಅತ್ತೆ ವಯಸ್ಸಾಗೋಗೈತೆ. ನಾವೇನೋ ನಮ್ಮ ಹೊಟ್ಟೆ ಮೇಲೆ ಹೊಡೆದಿರೋ ನಮ್ಗೇನೋ ಒಂದು ಹೆಲ್ಪ್ ಮಾಡಿ.
ನಮ್ಗೆ ಅದ್ ಬಿಟ್ರೆ ಬೇರೆ ಕೆಲಸ ಏನು ಮಾಡಕ್ ಬರಲ್ಲ. ಸಡನ್ ಆಗಿ ಇತ್ತು ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಸರ್? ನಮ್ಗೇನೋ ಒಂದು ಅನುಕೂಲ ಮಾಡ್ಕೊಡಿ, ಅದೇ ನಾವ್ ಕೇಳ್ಕೊಳ್ಳೋದು. ನಮ್ಮಿಂದ ಒಬ್ಬರಿಗೆ ತೊಂದ್ರೆ ಆಗೋದಿಲ್ಲ, ನಾವ್ ತೊಂದ್ರೆ ಕೊಡೋದು ಇಲ್ಲ. ನಮ್ಗೇನೋ ಮಾಡಿ ತೋರಿಸಿ ಸರ್, ನಾವ್ ಅದೇ ಕೇಳ್ಕೊಳ್ಳೋದು. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ನಾವು ಲೋನ್ ತಗೊಂಡಿದ್ವಿ, ಬಾಡಿಗೆ ಕಟ್ಟಬೇಕು, ಮಕ್ಳು ಓದಿಸ್ಬೇಕು, ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಸರ್, ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಂದೊಂದು ರೂಪಾಯಿ ನಾವ್ ಎಷ್ಟು ಬೆಳಾಡ್ತೀವಿ ಅನ್ನೋದು ನಮ್ಗೆ ಗೊತ್ತು. ಮಕ್ಳಿಗೆ 10 ರೂಪಾಯಿ ಕೊಡಕಂದ್ರೆ ಅಯ್ಯೋ ಇವತ್ತು 10 ರೂಪಾಯಿ ಕೊಟ್ಬಿಟ್ರೆ ನಾಳೆ ಏನಕ್ಕಿರಲ್ಲ, ಆಟೋ ಚಾರ್ಜ್ ಇರಲ್ಲ, ಗಂಡನ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅವ್ರಿಗೆ ಕಷ್ಟ ಐತೆ, ತಂದೆ ತಾಯಿಗೆ ನೋಡ್ಕೋಬೇಕು. ನಮ್ಮನೇಲಿ 6 ಜನ ಇದ್ದಾರೆ ಸರ್, ಎಲ್ಲ ನನ್ನೊಬ್ಳೆ, ನನ್ನಿಂದಾನೆ ಎಲ್ಲಾರು ಇರೋದು. ಚಿಕ್ಕ ಮಕ್ಳು, ಗಂಡನಿಗೆ ಹುಷಾರಿಲ್ಲ, ಆ ತರ ಎಲ್ಲಾರ್ಗು ಇರುತ್ತೆ ಸರ್ ಪ್ರಾಬ್ಲಮ್. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಪಾಪ ಮಕ್ಳು ಮರಿಕೊಂಡು ವಯಸ್ಸಾಗಿರೋರು ಅವೆಲ್ಲ ನೋಡಿ ಸರ್. ಬೀದಿ ವ್ಯಾಪಾರಿ ಪ್ಲಾಟ್ಫಾರ್ಮ್ ಇಂದ ತೆಗೆದ್ಮೇಲೆ ಅವ್ರದ್ದು ನೆಕ್ಸ್ಟ್ ಏನು, ಅವ್ರು ಏನ್ ಮಾಡ್ಬೇಕು, ಅವ್ರದ್ದು ಡೈಲಿ ಡೇ ಟು ಡೇ ಲೈಫ್ ಏನ್ ಮಾಡ್ಬೇಕು, ಅವರು ಸಂಪಾದಿಸೋದು ಹೆಂಗೆ, ಅವ್ರಿಗೂ ಸಾಕಷ್ಟು ಇದಿರುತ್ತೆ ಡೇ ಟು ಡೇ ಅಲ್ಲಿ. ಸೊ ಅವ್ರು ಏನ್ ಮಾಡ್ಬೇಕು, ಸಬ್ ರೋಡ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಮನೆಗಳಿದೆ, ಆ ಮನೆಗಳ ಮುಂದೆ ಹಾಕೋದಾ, ಅದೊಂದು ಕ್ವೆಶನ್ ಮಾರ್ಕ್ ಅಲ್ವಾ. ಅವ್ರು ಬಿಡ್ತಾರ? ಫಸ್ಟ್ ಆಫ್ ಆಲ್ ಒಂದ್ ಗಾಡಿ 2 ನಿಮಿಷ ನಿಂತ್ರು ಬಿಡೋದೇ ಇಲ್ಲ, ತೆಗೀರಿ ಫಸ್ಟ್ ಗಾಡಿ ಅಂತಾರೆ. ಕಲ್ಲು ಗಾಡಿಯಲ್ಲಿ ತಗೊಂಡು ಹೋದ್ರು ಸಹ ಬಿಡಲ್ಲ, ಗೇಟ್ ಮುಂದೆ ನಿಲ್ಸಕ್ಕೆ ಬಿಡಲ್ಲ. ಆದ್ರೆ ಅಲ್ಲೇ ವ್ಯಾಪಾರ ಮಾಡಿ ಅಂದ್ರೆ ಹೆಂಗ್ ಮಾಡೋದು? ನಿರ್ಧಾರ ಮಾಡ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ಮಾಡ್ಬಿಟ್ಟು ಆಮೇಲೆ ಇದನ್ನ ತಗೊಬೇಕು, ನಿಯಮಗಳನ್ನು ತಗೊಬೇಕು. ಬಟ್ ಅದ್ರಕ್ ಮುಂಚೆ ಮಾಡೋದಂದ್ರೆ ಅದು ಅವ್ರದೇ ತಪ್ಪಾಗುತ್ತೆ. ಅದು ಸರ್ಕಾರ ಸುತ್ತೋಲೆ ಹೊಡಿಸಿದೆ, ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದೆ. ಇವತ್ತು ಏನ್ ಹೇಳ್ತಾ ಇದೀರಾ ಸರ್ ನೀವು? ಈ ತರ ಟ್ರೈ ಮಾಡಕ್ಕೆ ಹೇಳಿದ್ರೆ ಏನ್ ಮಾಡ್ಬೇಕು? ಜೀವನ ಮಾಡೋದ್ ಕಷ್ಟ ಇದೆ. ಸುಮಾರು 15-20 ವರ್ಷದಿಂದ ನಾವು ವ್ಯಾಪಾರ ಮಾಡ್ತೀವಿ. ಬೇರೆ ಕೆಲಸ ಮಾಡಕ್ ಇದೇ ವ್ಯಾಪಾರ ನಮ್ದು. ಹೋಗಂದ್ರೆ ಎಲ್ಲೋಗೋಣ, ಇಲ್ಲ ಯಾವ್ದೋ ಒಂದು ದಾರಿ ತಗೊಂಡ್ಬಿಡ್ಬೇಕು. ಸರ್ ಇವ್ರು 20-30 ವರ್ಷ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಇದ್ದೀರಾ, ಪರ್ಯಾಯವಾಗಿ ಅಂಗಡಿ ಹಾಕೋಬೋದಾಗಿತ್ತಲ್ಲ ಸರ್ ಎಲ್ಲಾದ್ರೂ ನೀವು? ಹೋಗೋದಾಗಿತ್ತ ಬಾಡಿಗೆ ಇದಿಲ್ಲ ಸರ್. ಬೆಳಗ್ಗೆ ಸಾಲ ಮಾಡ್ಕೊಂಡು ಬರ್ತೀರಿ, ಸಂಜೆ ಇವತ್ತು ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ ಈ ತರ ತಗೊಂಡಿದ್ದಾರೆ? ಏನಂತಂದ್ರೆ ನಮ್ಮನಿಂದ ಯಾಕೆ ಏನು ತೊಂದರೆ ಆಗ್ತಾ ಇಲ್ಲ ಇದೆ. ಯಾಕಂದ್ರೆ ನಮ್ಮನಿಂದ ಏನ್ ಮಾಡ್ತಾರೆ, ಗಾಡಿಗಳೆಲ್ಲ ನಿಂತೋಗ್ತಾರೆ, ಕಾರ್ಗಳೆಲ್ಲ ಅವ್ರನ್ನೆಲ್ಲ ಹೇಳ್ತಾರೆ. ನಮ್ಗೆ ಮಾಡಕ್ಕೆ ನಮ್ಗೇನಿಲ್ಲ ಸರ್. ನೋಡಿ ಸರ್, ಈ ಗುಬ್ಬತ್ತೆಲ್ಲ ಜಾಗ ಬಿಟ್ಟು ಓಡಾಡ್ತಾರೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದ್ರೂ ನೋಟಿಸ್ ಏನು ಕೊಟ್ಟಿಲ್ಲ. ಇವತ್ತವರೆಗೂ ಏನಾದ್ರು ಆದೇಶ, ಸುತ್ತೋಲೆ, ಅಧಿಕಾರಿಗಳು ಬಂದು ಕಿರುಕುಳ ಏನಾದ್ರು ನೀಡ್ತಾ ಇದಾರ? ಎಲ್ಲ ಬರ್ತಾರೆ ಸರ್, ಖಾಲಿ ಕೊಡಿ ತೆಗಿಬೇಕು, ನಾವು ತೆಗಿತಲ್ಲ. ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಸೊಪ್ಪು ವ್ಯಾಪಾರ ಮಾಡ್ತಾ ಇದ್ದೀರಾ ನೋಡಿ. ಅಂಗಡಿ ಇರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೆಂಗ್ ಬಾಡಿ ಕಟ್ಟೋದು, ಮಕ್ಳಿಗೆಲ್ಲ ಸಾಕೋದು, ನಾವು ಫೈನಾನ್ಸ್ ಕಟ್ಬೇಕು, ನಾವು ತುಂಬಾ ಕಷ್ಟ ಇದೆ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಮ್ಮ ಇದೇ ಜಾಗದಲ್ಲಿ? 20 ವರ್ಷ. 20 ವರ್ಷ. ನಾವ್ ತಂದಾಗಿಂದ ತಿನ್ನೋದೇ ಹೌದಾ ಮೇಡಮ್? ಇದೇ ಗಾಡಿ ಇದ್ರೆ ಗಾಡಿ ನಾವು ಸ್ವಲ್ಪ ಜೀವನ ಮಾಡ್ಕೊತೀವಿ, ನಮ್ಗೆ ಸಂಪಾದನೆ ಮಾಡೋರು ಯಾರು ಇಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ ಇದು? ನಾವು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಯಾರು ನಿಮ್ಗೆ ಕಿರುಕುಳ ಕೊಡ್ತಾ ಇರೋದು? ಇದು BPMP ಅವರು, ಪೊಲೀಸ್ ಅವರು ತೊಂದರೆ ಕೊಡ್ತಾ ಇದಾರೆ. ನೀವು ಸಹಾಯದಿಂದ ನಾವು ಸ್ವಲ್ಪ ಜೀವನ ಮಾಡ್ಕೊಂತೀವಿ. ಬಾಡಿಗೆ ಕಟ್ಟಕ್ಕೂ ಆಗಲ್ಲ, ಫೈನಾನ್ಸ್ ಕಟ್ಟಕ್ಕೂ ಆಗಲ್ಲ, ಇದರಿಂದ ಜೀವನ ಮಾಡೋದು ನಾವು. ಸರ್ ಇವತ್ತು ಫುಟ್ಪಾತ್ ಬಿಟ್ಟು ವ್ಯಾಪಾರ ಮಾಡ್ಬೇಕು ಅಂತ ಸುತ್ತೋಲೆ ಇದೆ, ನೀವು footpath ಅಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀರಾ? ತೋರಿಸ್ತಾರೆ, ಎಲ್ಲ ಬಡವರಿಗೆ ತೋರಿಸ್ತಾರೆ, ನಾವು ಸ್ವಲ್ಪ ಜೀವನ ಮಾಡ್ಕೋಬೋದಲ್ಲ. ಅದಕ್ಕೆ ಸರಿ ಆಗ್ತಾ ಇರೋದು, ಇನ್ನೇನಿಲ್ಲ. ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಕಿರುಕುಳ. ಇವತ್ತು ಏನ್ ಹೇಳ್ತೀರಮ್ಮ ನೀವು? ಅದೇ ಸರ್, ಮಾಡ್ತಾ ಇದ್ದಾರೆ. ವರ್ಷದಿಂದ ವ್ಯಾಪಾರ ಮಾಡ್ತಾ ಇರ್ತೀವಿ, ಬೇರೆ ಕಡೆ ಏನ್ ಅವಶ್ಯಕ ಇಲ್ಲ. ಇದೊಂದೇ ಇರೋ ಸರ್ ನಮ್ಗೆ, ಅದಕ್ಕೇನಾರ ಒಂದು ಪ್ರಯತ್ನ ಮಾಡ್ಬೇಕು. ಡೈಲಿ ಫೈನಾನ್ಸ್ ಬೇರೆ ಕಟ್ತೀವಿ, ಮಕ್ಕಳನ್ನೆಲ್ಲ ಯಾವ್ದಿದೆ ತುಂಬಾನೇ ఉండేది. బాడికి లోన్ తీసుకోవాలి, బాడికి పెట్టడానికి నాకు శక్తి లేదు.
ಇನ್ನಿಷ್ಟು ಯಾರು లేదు ಏನ್ ಸಂಸಾರ ఉంటాము ఏమో పాప కొట్టారు అది కాసు పనులు ಇವತ್ತು ಫುಟ್ಪಾತ್ ವ್ಯಾಪಾರಿಗಳು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ, ಏನ್ ಹೇಳ್ತೀಯಪ್ಪ? ನಮ್ಗೆ ಆತ್ಮೀಯರು ಇದ್ದಾರೆ, ಇದರಲ್ಲೇ ಜೀವನ ಮಾಡಬೇಕು. ₹1 ₹2 ಅಷ್ಟೇ, ಇದ್ರ ಮುಂದೆ ಜೀವನ ಆಗ್ತಾ ಇದೆ. ನಮ್ಗೆ ಇದು ತೆರವು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಸೈಡ್